ಕೈಲಾಸ ಪರ್ವತ ಜಗತ್ತಿನ ಅತ್ಯಂತ ಪವಿತ್ರ ಹಾಗೂ ರಹಸ್ಯಭರಿತ ಪರ್ವತಗಳಲ್ಲಿ ಒಂದಾಗಿದೆ. ಇದನ್ನು ಮಿಥಕಗಳು, ಆಧ್ಯಾತ್ಮಿಕ ನಂಬಿಕೆಗಳು ಮತ್ತು ಅನಿವಾರ್ಯ ಘಟನೆಗಳಿಂದ ಸುತ್ತುವರೆದಿದೆ. ಈ ಪರ್ವತದೊಂದಿಗೆ ಸಂಬಂಧಿಸಿದ ಕೆಲವು ರಹಸ್ಯಗಳನ್ನು ಹೇಳಲು ಹೊರಟಿದ್ದೇವೆ. ಏರಲಾಗದ ಪರ್ವತ. ಮನುಷ್ಯ ಜಗತ್ತಿನ ಅತಿ ಎತ್ತರದ ಪರ್ವತವಾದ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದ್ದಾನೆ. ಆದರೆ 6638 ಮೀಟರ್ ಎತ್ತರ ಹೊಂದಿರುವ ಕೈಲಾಸ ಪರ್ವತವನ್ನು ಯಶಸ್ವಿಯಾಗಿ ಏರಲು ಸಾಧ್ಯವಿಲ್ಲ. ಇದನ್ನು ಏರುವುದು ನಿಷಿದ್ಧ ಅಥವಾ ಶಾಪಿತ ಎಂದು ನಂಬಲಾಗುತ್ತದೆ. ವಿಶ್ವದ ಪ್ರಖ್ಯಾತ ಪರ್ವತಾರೋಹಣರಾದ ರೆನಾಲ್ಡ್ ವಿಸ್ಕನ್ಸ್ ಇದನ್ನು ಏರಲು ನಿರಾಕರಿಸಿದರು. ಏಳಲು ಸಾಧ್ಯವಾಗದ ವೇಗದಲ್ಲಿ ವಯಸ್ಸಾಗುವುದು. ಕೆಲವರು ಹೇಳುವಂತೆ ಈ ಪರ್ವತ ಹತ್ತಿರುವವರು ವೇಗವಾಗಿ ವೃದ್ಧರಾಗುತ್ತಾರೆ. ಕೂದಲು ಮತ್ತು ಉಗುರುಗಳು ಅಸಾಧಾರಣವಾಗಿ ಬೆಳೆಯಲು ತೊಡಗುತ್ತದೆ. ಈ ತರಹ ಸಾಕಷ್ಟು ವರದಿಗಳಿವೆ. ಇದರಿಂದ ಈ ಪ್ರದೇಶದಲ್ಲಿ ಟೈಮರ್ ಡಿಸ್ಟೋರೇಷನ್ ಇರುವ ಸಾಧ್ಯತೆ ಇರಬಹುದು ಎಂದು ಊಹಿಸಲಾಗಿದೆ. ಪ್ರಾಚೀನ ನಾಗರಿಕತೆಗಳಿಗೆ ಸಂಪರ್ಕ ಹೊಂದಿರಬಹುದು. ಕೈಲಾಸ ಪರ್ವತವು ಹಲವು ಧರ್ಮಗಳಿಗೆ ಜಾಗತಿಕ ಕೇಂದ್ರ ಎಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ದೇವರಾದ ಶಿವನ ನಿವಾಸ ಸ್ಥಳ, ಬೌದ್ಧ ಧರ್ಮದಲ್ಲಿ ಬ್ರಹ್ಮಾಂಡದ ಕೇಂದ್ರವಿರುವ ಮೇರು ಪರ್ವತ ಎಂದು ಹೇಳಲಾಗುತ್ತದೆ. ಜೈನ ಧರ್ಮದಲ್ಲಿ ಮೊದಲ ತೀರ್ಥಂಕರ ಜ್ಞಾನೋದಯ ಪಡೆದ ಸ್ಥಳ, ಬೌದ್ಧ ಧರ್ಮದಲ್ಲಿ ಜಗತ್ತಿನ ಆಧಾರಭೂತ ಅಕ್ಷವೇ ಎಂದು ನಂಬಿರುತ್ತಾರೆ. ಕೆಲವರು ಕೈಲಾಸ ಪರ್ವತ ಪ್ರಾಚೀನ ಮಾನವ ನಿರ್ಮಿತ ಪಿರಮಿಡ್ ಆಗಿರಬಹುದು ಎಂದು ಭಾವಿಸುತ್ತಾರೆ. ಬಹುಶಃ ಜಗತ್ತಿನ ಅತಿ ದೊಡ್ಡ ಪಿರಮಿಡ್ ಈ ಪರ್ವತವೇ ಆಗಿದೆ. ಈಜಿಪ್ಟ್ನ ಪಿರಮಿಡ್ ಮತ್ತು ಸ್ಟೋನ್ ಹೇಜ್ಗಳಂತಹ ಪವಿತ್ರ ಸ್ಥಳಗಳೊಂದಿಗೆ ನೇರ ರೇಖೆಯಲ್ಲಿ ಇದೆ ಎಂದು ನಂಬುತ್ತಾರೆ. ಯಾತ್ರಿಕರು ಮತ್ತು ಪ್ರವಾಸಿಗರು ಹೇಳುವ ಪ್ರಕಾರ ಕೈಲಾಸ ಪರ್ವತ ಹತ್ತಿರ ವಿಭಿನ್ನ ಶಕ್ತಿ ಅನುಭವಕ್ಕೆ ಬರುತ್ತದೆ. ಆಧ್ಯಾತ್ಮಿಕ ಜಾಗೃತಿ ಹೆಚ್ಚಾಗುವುದು, ಅಸಾಮಾನ್ಯವಾಗಿ ದೃಷ್ಟಾಂತಗಳು ಕಾಣುವುದು ಮುಂತಾದ ಅನುಭವಗಳು ಆಗುತ್ತಿರುತ್ತದೆ. ಕೈಲಾಸ ಪರ್ವತ ಹತ್ತಿರದ ಮಾನಸ ಸರೋವರ ಪವಿತ್ರತೆಯ ಚಿಹ್ನೆಯಾಗಿದೆ. ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಅದರ ಪಕ್ಕದಲ್ಲಿರುವ ರಾಕ್ಷಸ ಸ್ಥಲ್ ಕೆಟ್ಟ ಶಕ್ತಿಗಳ ಚಿಹ್ನೆಯಾಗಿದೆ. ಈ ಎರಡು ಸರೋಗಳು ಧರ್ಮ ಮತ್ತು ಅಧರ್ಮದ ಪ್ರತಿಬಿಂಬವೆಂದು ಹೇಳುತ್ತಾರೆ. ಆದರೆ ಇಲ್ಲಿ ನಡೆಯುವ ಎಷ್ಟೋ ರಹಸ್ಯಗಳಿಗೆ ಸರಿಯಾದ ಉತ್ತರಗಳೇ ಇಲ್ಲ. ಇಂತಹ ರಹಸ್ಯಮಯ ವಿಡಿಯೋಗಳನ್ನು ನೋಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮಗೆ ಯಾವ ರಹಸ್ಯ ಅತ್ಯಂತ ಆಶ್ಚರ್ಯಗೊಳಿಸಿತು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ರಹಸ್ಯಗಳ ಇಷ್ಟಪಡುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.